ಸರ್ವರಿಗೂ ಕಂದಾಯ ಇಲಾಖೆ, ವಸತಿ ಇಲಾಖೆ, ನಗರಾಭಿವೃದ್ಧಿ ಇಲಾಖೆ ಸಂಯುಕ್ತ ಆಶ್ರಯದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿ 80ರಲ್ಲಿ ಬಡಾವಣೆಯಲ್ಲಿರುವಂತಹ ಮನೆಗಳ ಶುಭ ಸಂದರ್ಭದಲ್ಲಿ ಉಪಸ್ಥಿತರಿರತಕ್ಕಂಥ ಸಂತಾ ಇದ್ದೀನಿ. ಅದೇ ರೀತಿ ಈ ಸಂದರ್ಭದಲ್ಲಿ ವಸತಿ ಸಚಿವರು ಇವರಿಗೂ ಕೂಡ ತುಂಬುವುದಿಲ್ಲ ಈ ಸಭೆಯನ್ನು ಮುಂದುವರಿಸಲಿಕ್ಕೆ ಮಾಡ್ಯಾರ ಅನುಮತಿ ಅನ್ಕೊಳ್ತಾ ಇದ್ದೀವಿ. ನಾವು 30 ಜನರಿಗೆ ಈ ಹಕ್ಕುಪತ್ರ ಜನರಲ್ ಬಂದ್ಬಿಟ್ಟು ಒಟ್ಟು 7 ಜನ, SC ಬಂದು 10 ಜನ ಸರ್, ST 2 ಮತ್ತೆ ಮೈನಾರಿಟಿ 11 ಜನ, ಒಟ್ಟು 30 ಹೋಗಿದ್ದವರು ಜಮಾನಿಗೆ ಸರ್. ಅವ್ರು 61 ಅಪ್ರೂವ್ ಮಾಡಿ ಎಷ್ಟು ಜನ ಕೊಡ್ತಾ ಇದ್ದಾರೆ ಅದನ್ನ ಹೇಳ್ತೀನಿ ಸರ್. ಒಟ್ಟು ಕಾರಣ ಏನಿಗೆ ಬೇರೆಯವ್ರಿಗೆ ಏನಕ್ಕೆ ಆಗಿಲ್ಲ ಅಂತ ಗೊತ್ತಾಗ್ತಾನೆ. ಎಸ್ ಸರ್, ಇಲ್ಲಿ ಅವ್ರು ಇಲ್ಲ ಅಂತ ಹೇಳಿ ಅದನ್ನ ಪರಿಗಣಿಸಲಿಲ್ಲ ಸರ್. 13 ಕುಟುಂಬಗಳು ಪೂರ್ಣ ದಾಖಲಾತಿಗಳ ವಿಳಾಸ ಮತ್ತು ವಿಳಾಸಕ್ಕೆ ಸಂಬಂಧಪಟ್ಟ ದಾಖಲಾತಿಗಳನ್ನು ಒದಗಿಸಿಲ್ಲ ಅಂತ ಹೇಳಿ ಕನ್ಸಿಡರ್ ಮಾಡಿಲ್ಲ. ಅವುಗಳನ್ನ ನಾವು ಕನ್ಸಿಡರ್ ಮಾಡಿಲ್ಲ ಸರ್. ಅಂದ್ರೆ ಕಮಿಟಿಯಲ್ಲಿ ಕನ್ಸಿಡರ್ ಆಗಿಲ್ಲ. ಒಟ್ಟು 141 ಕುಟುಂಬಗಳನ್ನ ನಾವು ಕನ್ಸಿಡರ್ ಮಾಡಿದೀವಿ ಸರ್. ಆ 61 ಕುಟುಂಬ ಸೆಲೆಕ್ಷನ್ ಆಗಿದೆ ಸರ್. ಕಮಿಟಿಯಲ್ಲಿ 61 ಕುಟುಂಬಗಳು ನಮ್ಗೆ ಅರ್ಜಿ ಸಲ್ಲಿಸಿದಂತ 12 ನಮ್ಮಿಂದ ಬರ್ತಾನೆ. ಈಗ ಸೆಲೆಕ್ಷನ್ ಮಾಡಿ ಕೊಟ್ಟಿದ್ದೀರಣ್ಣ ನೀವು. ಕೋವಿಲ್ನಲ್ಲಿ 61 ಜನಕ್ಕೆ ನಾವು ಆಯ್ಕೆ ಮಾಡಿದ್ದೇವೆ. ಬಂದು ಅರ್ಜಿ ಸಲ್ಲಿಸಬೇಕು. ಸಲ್ಲಿಸಲಿಕ್ಕೆ 19 ಜನ, 30 ಜನ ಮುಂದೆನೆ ಬರ್ತಾ ಇಲ್ಲ. ಅವ್ರು ಮುಂದೆನೆ ಬರ್ತಾ ಇಲ್ಲ. ಯಾವ ಕಾರಣದಿಂದ ಬರ್ತಾಯಿಲ್ಲ ಏನಂತ ಗೊತ್ತಿಲ್ಲ. ಇವಾಗ ಮನವಿ ಮಾಡೋಣ, ಮನವಿ ಮಾಡಿ ರಿಕ್ವೆಸ್ಟ್ ಮಾಡ್ಕೊಡ. ಈ 19 ಜನ ಪ್ರೊಸೀಜರ್ ನಡೀತಾ ಇದೆಯಲ್ಲ. ಬೇಗಂ ಶ್ರೀನಿವಾಸ ಮೂರ್ತಿ, ಮಂಜುನಾಥ್ ಜಿ, ಮಂಜುನಾಥ್ ಬಿಆರ್, ಬೇಕಲ್ಲ ಸರ್, ನಮ್ಮ ಮೀಡಿಯಾದವ್ರು ಕೇಳ್ತಾರೆ. ನಾಳೆ ಬೆಳಗ್ಗೆ 11 ಗಂಟೆಗೆ ನಾನು ಗೌರವ ಆದ್ರೆ ಬಂದು ಹೋಗಿ ನಾವು ಈಗಿಲ್ಲ. ಸೋಮವಾರ ಮೇಲೆ ಯಾವ್ದಾದ್ರು ಒಂದ್ಸತಿ ವಿಸಿಟ್ ಕೊಡ್ತೀವಿ. ಸೋಮವಾರ ಮಂಗಳವಾರ ಮೇಲೆ ಇರೋದು ಸೇರ್ಕೊಂಡು ಹತ್ತಿರ ಹೋಗ್ಬೇಕಂತ. ಓಕೆ.